ಪೌರಾಯುಕ್ತಗೆ ಧಮಕಿ ಹಾಕಿದ ರಾಜೀವನಿಗೆ ಬಿಗ್ ಶಾಕ್. ಎಫ್ಐಆರ್ ರದ್ದು ಕೋರಿ ಹಾಕಿದ್ದಂತ ಹೈಕೋರ್ಟ್ ಅಲ್ಲಿ ಅರ್ಜಿಯನ್ನು ನಡೆಯಿತು, ವಿಚಾರಣೆ ಏನಾಯಿತು, ಆ ಅರ್ಜಿ ವಜಾಗೆ. ಪೊಲೀಸರ ತನಿಖೆಗೂ ಕೂಡ ಹೈಕೋರ್ಟ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಮೊನ್ನೆ ವಿಚಾರಣೆ ಸಂದರ್ಭದಲ್ಲೇ ಕೋರ್ಟ್ ಛೀಮಾರಿ ಹಾಕಿತ್ತು ಅವರ ಪರ ವಕೀಲರಿಗೆ. ಪೊಲೀಸರ ತನಿಖೆಗೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಹೈಕೋರ್ಟ್. ಎಫ್ಐಆರ್ ರದ್ದು ಮಾಡಬೇಕು ಅಂತ ಕೋರಿ ಹಾಕಿದಂತ ಅರ್ಜಿ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಲಾಗಿತ್ತು. ಕ್ರಿಮಿನಲ್ ರಾಜೀವನ 2 ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಒಟ್ಟು 16 ಪ್ರಕರಣಗಳಲ್ಲಿ ಪೊಲೀಸರಿಗೆ ಬೇಕಾಗಿರುವಂತಹ ವ್ಯಕ್ತಿ ಈತ. ಆರೋಪಿ ಧಮಕಿ ಹಾಕಿದ ರಾಜೀವನ ಬಂಧನಕ್ಕೆ ಮತ್ತೊಂದು ಕಡೆ ಹಾಕಿ ಪೊಲೀಸರು ತೀವ್ರ ಶೋಧ ನಡೆಸ್ತಾನೆ ಇದ್ದಾರೆ. ಬಟ್ ಇದುವರೆಗೂ ಆತ ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಯಾರ ಆಶ್ರಯದಲ್ಲಿದ್ದಾನೆ ಎನ್ನುವಂತ ಮಾಹಿತಿ ಪೊಲೀಸರಿಗೆ ಸಿಕ್ತಿಲ್ಲ ಅನ್ನೋದು ಮತ್ತೊಂದು ಕಡೆ ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ ಆಗಿದೆ. ಹೈಕೋರ್ಟ್ ಇವತ್ತಿಗೆ ಆದೇಶವನ್ನು ಕಾಯ್ದಿರಿಸಿತ್ತು. ಈ ಒಂದು ಪ್ರಕರಣದ ಎಫ್ಐಆರ್ ರದ್ದನ್ನು ಕೋರಿ ಹಾಕಿರುವಂತಹ ಅರ್ಜಿಯ ಆದೇಶ ಈಗ ಹೊರಬಿದ್ದಿದೆ. ಹೈಕೋರ್ಟಿಂದ ಬಿಗ್ ಶಾಕ್ ಎದುರಾಗಿರುವಂಥದ್ದು. ಆರೋಪಿ ರಾಜೀವನಿಗೆ ಎಫ್ಐಆರ್ ರದ್ದು ಮಾಡಬೇಕು ಅಂತ ಕೋರಿ ಹಾಕಿದ್ದಂತಹ, ಅಂದ್ರೆ ಅಜ್ಞಾತ ಸ್ಥಳದಲ್ಲಿ ಕುಳಿತುಕೊಂಡು ಹಾಕಿದಂತಹ ಅರ್ಜಿ ಎಫ್ಐಆರ್ ರದ್ದಾಗಬೇಕು ಅಂತ. ನನ್ನ ಕಕ್ಷಿದಾರರು ಕ್ಷಮೆ ಕೇಳೋದಕ್ಕೆ ರೆಡಿಯಾಗಿದ್ದಾರೆ, ಸಾರ್ವಜನಿಕವಾಗಿ ಕ್ಷಮೆ ಕೂಡ ಕೇಳ್ತಾರೆ. ಇನ್ನು ಆಗಿರುವಂತಹ ಈ ಒಂದು ಘಟನೆಗೆ ಸೋಷಿಯಲ್ ಮೀಡಿಯಾದಲ್ಲೇ ಅವರು, ಮಾಧ್ಯಮಗಳಲ್ಲೇ ಅವರು ಕ್ಷಮೆ ಕೇಳಾಗಿದೆ ಅಂತೇನು ಸಬೂಬನ್ನು ಕೊಟ್ಟರು. ಅದನ್ನ ಹೈಕೋರ್ಟ್ ನಯವಾಗಿಯೇ ತಿರಸ್ಕರಿಸಿತು. ಜೊತೆಗೆ ಖಾರವಾಗಿ ಛೀಮಾರಿ ಕೂಡ ಹಾಕಿದ್ದು. ಇಂತಹ ಪದಗಳನ್ನು ಬಳಸೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳಿತ್ತು. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ರಾಜೀವ ಹಾಕಿದ್ದಂತಹ ಆ ಒಂದು ಅರ್ಜಿ ಏನಿತ್ತು, ಅದರ ಒಂದು ನಿರ್ಧಾರ ಇವತ್ತಾಗುವಂತಹ ರೀತಿಯಲ್ಲಿತ್ತು. ಅದರ ಆದೇಶ ಏನು ಅನ್ನುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈಗಾಗಲೇ. ಈಗ ಇಷ್ಟು ದಿನ ಆದ್ಮೇಲೂ ಕೂಡ ಈತ ಎಲ್ಲಿದ್ದಾನೆ ಅನ್ನುವಂಥ ವಿಚಾರಣೆ ಪೊಲೀಸರಿಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿವರೆಗೂ ಪ್ರಶ್ನೆ ಮತ್ತು ಚರ್ಚೆ ಆಗಿತ್ತು. ಬಟ್ ಇಲ್ಲಿಂದ ಇದು ಹಾಸ್ಯಾಸ್ಪದ ಅನ್ನುವಂಥ ರೀತಿಯಲ್ಲಿ ಅನಿಸ್ತಾ ಇದೆ. ಖಂಡಿತ ಅರುಣ್, ಯಾಕಂದರೆ ಮಹಿಳಾ ಅಧಿಕಾರಿಗೆ ಧಮಕಿ ಹಾಕಿ ಸುಮಾರು 1 ವಾರ ಕಳೆದರೂ ಕೂಡ ಇನ್ನೂ ಪೊಲೀಸರು ಆರೋಪಿಯನ್ನು ಪತ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಈ ನಡುವೆ ಆರೋಪಿ ಹೈಕೋರ್ಟ್ನಲ್ಲಿ ತನ್ನ ಮೇಲೆ ದಾಖಲಾಗಿರುವಂಥ 2 ಅರ್ಜಿಗಳನ್ನು, ಎಫ್ಐಆರ್ಗಳನ್ನು ಒಂದು ರದ್ದು ಮಾಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು. ಇದೀಗ ಇವತ್ತು ಹೈಕೋರ್ಟ್ ಒಂದು ಮಹತ್ವದ ಒಂದು ಆದೇಶವನ್ನು ಕೂಡ ಹೊರಡಿಸಿದೆ. ಆತ ಏನು ಎಫ್ಐಆರ್ ರದ್ದು ಕೋರಿ ಒಂದು ಅರ್ಜಿಯನ್ನು ಹಾಕ್ಕೊಂಡಿದ್ರು, ಆ ಒಂದು 2 ಅರ್ಜಿಗಳನ್ನು ಕೂಡ ಈಗ ಹೈಕೋರ್ಟ್ ವಜಾ ಮಾಡಿರೋದು. ಆ ಮೂಲಕ ಈ ಒಂದು ಪ್ರಕರಣದ ತನಿಖೆಗೆ ಈಗ ಹೈಕೋರ್ಟ್ ಕೂಡ ಒಂದು ರೀತಿ ಗ್ರೀನ್ ಸಿಗ್ನಲ್ ಕೊಟ್ಟಂತಾಗಿದೆ. ಪೊಲೀಸರು ಆದಷ್ಟು ಬೇಗ ಈಗ ಆರೋಪಿಯನ್ನ ಪತ್ತೆ ಮಾಡಬೇಕು, ಮತ್ತೆ ಆತನನ್ನ ಬಂಧನ ಮಾಡಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಕೂಡ ಈಗ ಎದುರಾಗ್ತಾ ಇರೋದು. ಯಾಕಂದ್ರೆ ಆರೋಪಿ ವಿರುದ್ಧ ಒಂದು ಮಹಿಳಾ ಅಧಿಕಾರಿ ಮತ್ತೆ ಶಾಸಕರು ಕೂಡ ಒಂದು 2 ಪ್ರತ್ಯೇಕ ಎಫ್ಐಆರ್ಗಳನ್ನು ದಾಖಲು ಮಾಡ್ತಾರೆ. 2 ಎಫ್ಐಆರ್ಗಳು ಕೂಡ ಈಗಾಗಲೇ ಶಿಡ್ಲಘಟ್ಟ ಪೊಲೀಸ್ ಠಾಣೆಯಲ್ಲಿ ಒಂದು ತನಿಖೆ ಹಂತದಲ್ಲಿರುವಂಥದ್ದು. ಆದರೆ ಈ ನಡುವೆ ಆರೋಪಿ ಈಗಾಗಲೇ ಒಂದು ಸ್ಥಳೀಯ ನ್ಯಾಯಾಲಯದಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಹಾಕೊಂಡಿದ್ರೆ, ಮತ್ತೊಂದು ಕಡೆ ಹೈಕೋರ್ಟ್ನಲ್ಲಿ ತನ್ನ ವಿರುದ್ಧ ಇರುವಂತಹ ಒಂದು 2 ಎಫ್ಐಆರ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡು ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿರ್ತಾರೆ. ಮತ್ತೆ ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಕೂಡ ಹೈಕೋರ್ಟ್ ತೀವ್ರ ತರಾಟೆಯನ್ನು ಕೂಡ ತೆಗೆದುಕೊಂಡಿತ್ತು. ಯಾಕಂದ್ರೆ ಸರ್ಕಾರಿ ಮಹಿಳಾ ಅಧಿಕಾರಿ ಮೇಲೆ ಈ ರೀತಿಯಾಗಿ ಪದಗಳನ್ನು ಬಳಸಿ ಒಂದು ನಿಂದನೆ ಮಾಡುವಂಥದ್ದು ಎಷ್ಟು ಸರಿ ಅಂತೇಳಿ ಕೂಡ ಒಂದು ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಮತ್ತೆ ಒಂದು ಬಾರಿ ಮಾತನ್ನು ಹಾಡಿದ್ರೆ ಮತ್ತೆ ಅದನ್ನು ವಾಪಸ್ ಪಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ನಾಲ್ಗೆಯನ್ನು ಹರಿಬಿಡೋದಕ್ಕೆ ಮುನ್ನ ಎಚ್ಚರಿಕೆ ವಹಿಸಬೇಕು ಅಂತೇಳಿ ಒಂದು ಗಂಭೀರ ಒಂದು ತರಾಟೆಯನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಆ ಬಳಿಕ ಈ ಒಂದು ಪ್ರಕರಣದ ವಿಚಾರಣೆಯನ್ನು ನಡೆಸಿ ಹೈಕೋರ್ಟ್ ಒಂದು ಆದೇಶವನ್ನು ಕೂಡ ಕಾಯ್ದಿರಿಸಿತ್ತು. ಇವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನು ಹೈಕೋರ್ಟ್ ನ್ಯಾಯಮೂರ್ತಿ ಆಗಿರುವಂತಹ ಎಂ ನಾಗಪ್ರಸನ್ನ ಅವರು ಕೂಡ ಈಗ ಪ್ರಕಟ ಮಾಡಿದರೆ, ಏನು ಆರೋಪಿ ಸಲ್ಲಿಕೆ ಮಾಡಿದಂಥ 2 ಅರ್ಜಿಗಳನ್ನು ಕೂಡ ಈಗ ವಜಾ ಮಾಡಿ ಒಂದು ಆದೇಶವನ್ನು ಕೂಡ ಈಗ ಹೈಕೋರ್ಟ್ ಕೊಟ್ಟಿದೆ. ಅರುಣ್, ಓಕೆ ಮುನಿರಾಜು, ಮೊನ್ನೆ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ಛೀಮಾರಿ ಹಾಕಿದ್ದಂಥ ಲೆವೆಲ್ ನೋಡಿದರೆ, ಜೊತೆಗೆ ಪೊಲೀಸ್ ಅಧಿಕಾರಿಗಳಿಗೆ 1-2 ಸೆಕ್ಷನ್ಗಳನ್ನ ನ್ಯಾಯಮೂರ್ತಿಗಳೇ ಅದನ್ನ ನೆನಪು ಮಾಡಿಕೊಟ್ಟಿದ್ರು, ಯಾಕೆ ಹಾಕಿಲ್ಲ ನೀವು ಅಂತ. ಸೊ ಅಷ್ಟರ ಮಟ್ಟಿಗೆ ಗರಂ ಆಗಿತ್ತು ಹೈಕೋರ್ಟ್. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿತ್ತು. ಸೊ ಇವತ್ತಿನ ಈ ಒಂದು ಆದೇಶ ಏನಿದೆ, ಅರ್ಜಿ ವಜಾ ಮಾಡಿರುವಂಥದ್ದು ಎಕ್ಸ್ಪೆಕ್ಟೆಡ್ ಅಂತ ಅನಿಸ್ತಾ ಇದೆಯಾ? ಅರುಣ್, ಯಾಕಂದ್ರೆ ಕಳೆದ ಹೈಕೋರ್ಟ್ ವಿಚಾರಣೆ ಸಂದರ್ಭದಲ್ಲಿ ಕೂಡ ಪೊಲೀಸರು ಯಾವ ರೀತಿ ಸೆಕ್ಷನ್ಸ್ ಅನ್ನು ಹಾಕಿದರೆ ಅನ್ನೋದ್ರ ಬಗ್ಗೆ ಕೂಡ ಒಂದು ಪ್ರಶ್ನೆಯನ್ನ ಮಾಡಿತ್ತು. ಯಾಕಂದ್ರೆ ಮಹಿಳಾ ಅಧಿಕಾರಿಗೆ ಫೋನ್ನಲ್ಲಿ ಆ ಮಟ್ಟಿಗೆ ಒಂದು ಧಮಕಿ ಆಗ್ತಿದ್ರೆ, ಮತ್ತೆ ಕೆಟ್ಟ ಪದಗಳನ್ನು ಬಳಸಿ ಅವರು ನಿಂದನೆ ಮಾಡ್ತಿರ್ಬೇಕಾದ್ರೂ ಕೂಡ ಪೊಲೀಸರು ದಾಖಲು ಮಾಡಿರುವಂಥ ಎಫ್ಐಆರ್ನಲ್ಲಿ 2 ಸೆಕ್ಷನ್ಗಳನ್ನು ಅವರು ಕೈ ಬಿಟ್ಟಿರೋದು ಕೂಡ ಗೊತ್ತಾಗಿದೆ ಅಂತೇಳಿ ಒಂದು ಉಲ್ಲೇಖವನ್ನು ಕೂಡ ಮಾಡಿದ್ರು. BNS ಸೆಕ್ಷನ್ 74 ಮತ್ತು 79 ಏನಿದೆ, ಈ 2 ಸೆಕ್ಷನ್ಗಳನ್ನು ಯಾಕೆ ಹಾಕಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಕೂಡ ಮಾಡಿತ್ತು. ಯಾಕಂದ್ರೆ 74 ಏನಿದೆ ಅದು ಮಹಿಳೆಯ
ಗೌರವಕ್ಕೆ ಒಂದು ಧಕ್ಕೆ ತರೋದು ಮತ್ತು 79 ಮಹಿಳೆಗೆ ಒಂದು ಅವಮಾನ ಆಗುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು, ಈ ಎರಡೂ ಸೆಕ್ಷನ್ಗಳನ್ನು ಕೂಡ ಆ ಒಂದು ಪ್ರಕರಣದಲ್ಲಿ ಸೇರಿಸಬೇಕಾಗಿತ್ತು. ಆದರೆ ಪೊಲೀಸರು ಯಾಕೆ ಸೇರಿಸಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದರೆ, ಮತ್ತು ಏನು ಸರ್ಕಾರಿ ಅಧಿಕಾರಿಗೆ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥ ಸೆಕ್ಷನನ್ನು ಪೊಲೀಸರು ಅಲ್ಲಿ ಹಾಕಿರುವಂಥದ್ದು. ಆದರೆ ಈ ಎರಡೂ ಸೆಕ್ಷನ್ಗಳನ್ನು ಹಾಕಿದರೆ ಪ್ರಕರಣ ಇನ್ನಷ್ಟು ಗಂಭೀರ ಸ್ವರೂಪವಾಗಿ ಪಡ್ಕೊಳ್ತಾ ಇತ್ತು. ಯಾಕಂದರೆ ಏನು ಮಹಿಳೆಯ ಘನತೆ ಮತ್ತು ಗೌರವಕ್ಕೆ ಧಕ್ಕೆ ತರುವಂಥದ್ದು ಮತ್ತು ಅವಮಾನ ಮಾಡುವಂಥ ರೀತಿಯಲ್ಲಿ ಆತ ಪದಗಳನ್ನು ಬಳಕೆ ಮಾಡಿರೋದು ಕೂಡ ಒಂದು ರೀತಿ ದೊಡ್ಡ ಅಕ್ಷಮ್ಯ ಆಗಿರುವಂಥದ್ದು. ಅದರಿಂದ ಈ ಸೆಕ್ಷನ್ಗಳನ್ನು ಪೊಲೀಸರು ಯಾಕೆ ಅಳವಡಿಸಿಲ್ಲ ಅಂತೇಳಿ ಒಂದು ಪ್ರಶ್ನೆಯನ್ನು ಹೈಕೋರ್ಟ್ ಕೂಡ ಅವತ್ತು ಎತ್ತಿತ್ತು. ಆದರೆ ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಕೂಡ ನಡೆಸಿ ಏನು ಆರೋಪಿ ಬಳಸಿದಂಥ ಒಂದು ಪದಗಳ ಬಗ್ಗೆ ಒಂದು ಏನು ತೀವ್ರ ತರಾಟೆಯನ್ನು ತೆಗೆದುಕೊಂಡು ಒಂದು ರೀತಿ ಗರಂ ಕೂಡ ಆಗಿತ್ತು. ಸದ್ಯ ಈಗ ಈ ಒಂದು ಎರಡೂ ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಆದೇಶ ಕೂಡ ಈಗ ಪ್ರಕಟ ಆಗಿರೋದ್ರಿಂದ ಆರೋಪಿಗೆ ಈಗ ಹಿನ್ನಡೆ ಆಗಿದೆ. ಮತ್ತು ಪೊಲೀಸರು ಕೂಡ ಈಗ ಯಾವ ರೀತಿ ಆತನ ಮೇಲೆ ಕ್ರಮವನ್ನು ಕೈಗೊಳ್ತಾರೆ, ಆತನನ್ನು ಅರೆಸ್ಟ್ ಮಾಡ್ತಾರಾ ಅಥವಾ ಇನ್ನೂ ಆತನನ್ನ ಹುಡುಕಾಟ ನಡೆಸೋದ್ರಲ್ಲೇ ಇರ್ತಾರ ಅನ್ನೋದು ಕೂಡ ಈಗ ಕಾದು ನೋಡಬೇಕಾಗುತ್ತೆ. ಅರುಣ್, ಮುನಿರಾಜು, ನ್ಯಾಯಮೂರ್ತಿಗಳ ಸೂಚನೆ ನಂತರದಲ್ಲಿ ಆ ಸೆಕ್ಷನ್ಗಳನ್ನು ಕೂಡ FIRಗೆ ಸೇರ್ಪಡೆ ಮಾಡಲಾಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಈಗ ಆಲ್ಮೋಸ್ಟ್ ಒಂದು 8 ರಿಂದ 10 ದಿನ ಆಯಿತು, ಈ ವ್ಯಕ್ತಿ ಎಲ್ಲಿದ್ದಾನೆ ಅನ್ನುವಂಥ ಒಂದು ಸ್ಮಾಲ್ ಎವಿಡೆನ್ಸ್ ಕೂಡ ಸಿಗ್ತಾ ಇಲ್ಲ, ಕ್ಲೂ ಕೂಡ ಸಿಗ್ತಾ ಇಲ್ಲ. ಸೊ ಆ ತನಿಖೆ ಎಲ್ಲಿಗೆ ಬಂತು, ಎಲ್ಲೆಲ್ಲಿ ಎಷ್ಟೆಷ್ಟು ತಂಡಗಳು ಹೋಗಿದೆ, ಎಲ್ಲೆಲ್ಲಿ ಹುಡುಕ್ತಾ ಇದ್ದಾರೆ, ಏನು ಬೆಳವಣಿಗೆ ಆಗಿದೆ? ಅರುಣ್, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 1 ವಾರ ಆಗಿದೆ FIR ದಾಖಲಾಗಿ. ಆದರೆ ಇನ್ನೂ ಕೂಡ ಆರೋಪಿಯನ್ನು ಪತ್ತೆ ಮಾಡುವಂಥ ಕೆಲಸವನ್ನು ಪೊಲೀಸರು ನಿರಂತರವಾಗಿ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಕೊಡ್ತಾರೆ. ಆದರೆ ಆರೋಪಿ ಎಲ್ಲಿದ್ದಾನೆ ಮತ್ತು ಎಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಖಚಿತ ಮಾಹಿತಿ ಇನ್ನೂ ಪೊಲೀಸರಿಗೂ ಕೂಡ ಲಭ್ಯ ಆಗ್ತಾ ಇಲ್ಲ. ಯಾಕಂದರೆ ಸರ್ಕಾರಿ ಅಧಿಕಾರಿಗೆ ಈ ರೀತಿಯಾಗಿ ಧಮಕಿ ಹಾಕಿ ಆತ ಎಸ್ಕೇಪ್ ಆಗಿದ್ದಾನೆ ಅಂತಂದರೆ ಪೊಲೀಸರು ಕೂಡ ಆತನನ್ನು ಪತ್ತೆ ಮಾಡೋದಕ್ಕೆ ಅಷ್ಟೇ ಕ್ವಿಕ್ಕಾಗಿ ಆಕ್ಷನ್ ಕೂಡ ಆಗಬೇಕಾಗಿತ್ತು. ಆದರೆ ಈಗಾಗಲೇ 3-4 ತಂಡಗಳನ್ನು ರಚನೆ ಮಾಡಿ ದೆಹಲಿ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಹುಡುಕಾಟವನ್ನು ಮಾಡ್ತಾ ಇದೀವಿ. ಮತ್ತೆ ಆತನ ಮೇಲೆ ಏನು ಸೀರಿಯಸ್ ಅಫೆನ್ಸ್ ಕೂಡ ಇದಾವೆ ಅಂತೇಳಿ ಸಾಕಷ್ಟು ಮಾಹಿತಿಯನ್ನ ಪೊಲೀಸರು ಕೊಡ್ತಾರೆ. ಆದರೆ ಆತನನ್ನ ಪತ್ತೆ ಮಾಡಿ ಕಾನೂನಿನ ಅಡಿಯಲ್ಲಿ ಆತನನ್ನ ಬಂಧನ ಮಾಡಬೇಕಾಗುತ್ತೆ. ಆದರೆ ಇದುವರೆಗೂ ಕೂಡ ಆತನ ತಲೆಮರೆಸ್ಕೊಂಡಿದ್ದಾನೆ, ಇನ್ನೂ ಪತ್ತೆ ಆಗಿಲ್ಲ ಅನ್ನೋದು ಮಾಹಿತಿಯನ್ನು ಅಷ್ಟೇ ಕೊಡ್ತಾ ಇದ್ದಾರೆ. ಆದರೆ ಇನ್ನಾದರೂ ಯಾಕಂದ್ರೆ ಹೈಕೋರ್ಟ್ನಲ್ಲಿ ಈಗ ಆತನ 2 ಅರ್ಜಿಗಳು ವಜಾ ಆಗಿರೋದ್ರಿಂದ ಇನ್ಮೇಲಾದರೂ ಪೊಲೀಸರು ಕ್ವಿಕ್ ಆಗಿ ಆತನನ್ನ ಪತ್ತೆ ಮಾಡಿ ಅರೆಸ್ಟ್ ಮಾಡೋದು ಮತ್ತೆ ಆತನ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತ ಕೆಲಸ ಆಗುತ್ತಾ ಅನ್ನೋದು ಕೂಡ ಕಾದು ನೋಡಬೇಕಾಗುತ್ತೆ. ಯಾಕಂದ್ರೆ ಸುಮಾರು 1 ವಾರ ಆಗಿದೆ, 2 FIR ದಾಖಲಾಗಿದ್ದಾವೆ. 2 FIR ಇದ್ರೂ ಕೂಡ ಪೊಲೀಸರು ಯಾಕೆ ಇನ್ನು ಆತನನ್ನ ಪತ್ತೆ ಮಾಡೋದ್ರಲ್ಲಿ ಎಡುತ್ತಿದ್ದಾರಾ ಅಥವಾ ಆತ ಪೊಲೀಸರನ್ನೇ ಯಾಮಾರಿಸುವಂತ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ನಾಪತ್ತೆ ಆಗಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಉಂಟಾಗ್ತಿರೋದು. ಅರುಣ್, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಈ ಧಮ್ಕಿ ರಾಜ್ಯವನ್ನ ಏನು ಪಿಕ್ಚರ್ ಏನಿದೆ ಅದು ಆಲ್ರೆಡಿ 1 ವಾರ ದಾಟಿ ಮತ್ತೆ ಮುನ್ನುಗ್ತಾ ಇದೆ. ಬಟ್ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುವಂಥ ನಿಟ್ಟಿನಲ್ಲಿ ಏನು ಹರಸಾಹಸ ಪಡುವಂಥ ಕೆಲಸ ಏನು ಮಾಡ್ತಿಲ್ಲ ಅಂತ ಕಾಣಿಸ್ತಾ ಇದೆ. ಇಷ್ಟು ದಿನ ಆದರೂ ಕೂಡ ಒಬ್ಬ ಸಾರ್ವಜನಿಕ ವಲಯದಲ್ಲಿ ಗುರುತಿಸಿಕೊಂಡಂಥ ವ್ಯಕ್ತಿಯನ್ನು ಕಂಡುಹಿಡಿಯೋಕ್ಕಾಗ್ತಾ ಇಲ್ಲ, ಹುಡುಕೋದಕ್ಕಾಗ್ತಾ ಇಲ್ಲ. ಇಷ್ಟು ಅಫೆನ್ಸ್ಗಳಿದ್ದಾವೆ ಆತ ಮಾಡಿರುವಂಥದ್ದು ಅಂದಾಗಲೂ ಕೂಡ ಯಾಕೆ ನಿರ್ಲಕ್ಷ್ಯ ಆಗ್ತಾ ಇದೆಯಾ ಅಂತ? ಅರುಣ್, ಖಂಡಿತವಾಗಿ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿ ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜೀವ್ ಗೌಡ ಏನಿದನೋ ಈಗ ಸುಮಾರು 8 ದಿನಗಳಿಂದಲೂ ಸಹ ತಲೆಮರೆಸಿಕೊಂಡಿರುವಂತಹದ್ದು. ಈಗಾಗಲೇ ಪೊಲೀಸರು ಸುಮಾರು 50 ಜನರ ತಂಡ ಏನು ದೆಹಲಿ ಸೇರಿದಂತೆ ಬೆಂಗಳೂರು ಹಾಗೂ ಚಿಕ್ಕಬಳ್ಳಾಪುರ ಮತ್ತಿತರ ಪ್ರದೇಶಗಳಲ್ಲಿ ಈಗಾಗಲೇ ಹುಡುಕಾಟ ನಡೆಸ್ತಾ ಇದ್ರು ಸಹ ಒಂದು ರೀತಿಯಾದಂತಹ ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಲು ಪೊಲೀಸರು ಕಂಪ್ಲೀಟ್ ಆಗಿ ವಿಫಲರಾಗಿದ್ದಾರೆ ಎನ್ಬಹುದು. ಈ ಹಿನ್ನೆಲೆ ಈಗ ಚಿಂತಾಮಣಿ ಒಂದು ಸೆಷನ್ ಕೋರ್ಟ್ ನಲ್ಲಿಯೂ ಸಹ ಮತ್ತೆ ಈ ರಾಜೀವ್ ಗೌಡ ವಿಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ವಿಚಾರಣೆಯೂ ಸಹ ನಡೀತಾ ಇರುವಂತದ್ದು. ಯಾಕಂದ್ರೆ ಇಲ್ಲಿಯೂ ಸಹ ಒಂದು ಜಾಮೀನು ಅರ್ಜಿಯನ್ನ ಸಲ್ಲಿಸಿದ್ರು. ಈ ಹಿನ್ನೆಲೆ ಚಿಂತಾಮಣಿ ಒಂದು ಸೆಷನ್ ಕೋರ್ಟ್ ನಲ್ಲಿಯೂ ಸಹ ಇವತ್ತೊಂದು ಏನು ತೀರ್ಪು ನಡೆಯುತ್ತೆ ಅಂತ ಅದನ್ನು ಸಹ ನಾವು ಕಾಯ್ದಿರಿಸಬೇಕಾಗುತ್ತೆ. ಆದ್ರೆ ಎಲ್ಲೋ ಒಂದು ಕಡೆ ಇಲ್ಲಿ ಸಾರ್ವಜನಿಕ ವಲಯದಲ್ಲಿ ಮಾತ್ರ ದೊಡ್ಡ ಮಟ್ಟದ ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇರೋದು. ಯಾಕಂದ್ರೆ KH ಮುನಿಯಪ್ಪನವರ ಆಪ್ತರು ಅಂತ ಗುರುತಿಸಿಕೊಂಡಿರುವಂತಹ ಈ ರಾಜೀವ್ ಗೌಡ ಎಲ್ಲೋ ಒಂದು ಅವರ ರಕ್ಷಣೆಯಲ್ಲಿ ಅಡಗಿಕೊಂಡಿದ್ದಾನೆ ಎಂಬ ಪ್ರಶ್ನೆ ಹಾಗೂ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರುವಂತದ್ದು. ಈ ಹಿನ್ನೆಲೆ ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂತಹ SP ಕುಶಾಲ್ ಚೌಕ್ಸರ್ ಅವರು ಸಹ ಒಂದು ಗಂಭೀರವಾದಂತಹ ಮಾಹಿತಿಯನ್ನ ಕೊಟ್ಟಿದ್ರು. ಅಂದ್ರೆ ಈ ರಾಜೀವ್ ಗೌಡ ಎಂಬ ವ್ಯಕ್ತಿಯ ಮೇಲೆ ಸುಮಾರು 16ಕ್ಕೂ ಅಧಿಕ ಕೇಸುಗಳಿರುವಂತಹದ್ದು, ಜೊತೆಗೆ ಈತ ನಟೋರಿಯಸ್ ಕ್ರಿಮಿನಲ್ ಅಂತ ಒಂದು ಆರೋಪವನ್ನ ಕೂಡ ಹೇಳಿರುವಂತಹದ್ದು. ಸೊ ಈ ಹಿನ್ನೆಲೆ ಈಗ ಬಹಳಷ್ಟು ರೀತಿಯಾದಂತಹ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗ್ತಾ ಇದ್ರೆ, ಮತ್ತೊಂದು ಕಡೆ ಇವತ್ತು ಅನಾಮಧೇಯ ವ್ಯಕ್ತಿ ಪೌರಾಯುಕ್ತರಿಗೆ ಒಂದು ಬೆದರಿಕೆ ಪತ್ರವನ್ನು ಸಹ ಹಾಕಿರುವುದು ಮತ್ತೊಂದು ರೀತಿಯಾದಂತಹ ಕುತೂಹಲ ಮೂಡಿಸಿರುವಂತದ್ದು. ಜೊತೆಗೆ ಅಧಿಕಾರಿಯು ಸಹ ಬಹಳಷ್ಟು ರೀತಿಯಾದಂತಹ ಭಯಭೀತರಾಗಿರುವಂತದ್ದು. ಒಟ್ಟಾರೆ ಈ ಎಲ್ಲಾ ವಿಚಾರಗಳನ್ನ ಗಮನಿಸ್ತಾ ಇದ್ರೆ ಖಂಡಿತವಾಗಿಯೂ ಬೇಲ್ ಸಿಗುವವರೆಗೂ ಸಹ ರಾಜೀವ್ ಗೌಡ ಮಾಧ್ಯಮಗಳ ಮುಂದೆ ಬರೋ
ಬರಲ್ಲ, ಜೊತೆಗೆ ಪೊಲೀಸರಿಗೂ ಸಹ ಸಿಗಲ್ಲ ಎಂಬುದು ಮಾತ್ರ ಸ್ಪಷ್ಟವಾಗಿ ತಿಳಿದು ಬರ್ತಾ ಇರುವಂತದ್ದು ಅರುಣ್. ಓಕೆ ದತ್ತಾತ್ರೇಯ, ಟೋಟಲಿ ರಾಜೀವ್ ಮೇಲೆ ಇರುವಂತಹ ಪ್ರಕರಣಗಳು 16 ಅಂತ ಗೊತ್ತಾಗ್ತಾ ಇದೆ ಟೋಟಲಿ. ಇದರಲ್ಲಿ ಮೇಜರ್ ಆಗಿರುವಂತಹ ಪ್ರಕರಣಗಳು ಯಾವುವು? ಆ ಬಗ್ಗೆ ಏನಾದರೂ ಡೀಟೇಲ್ ಸಿಗ್ತಾ ಇದೆಯಾ? ಯಾವ ಕ್ರೈಮ್ ಚಟುವಟಿಕೆಯಲ್ಲಿ ಈತ ಭಾಗಿಯಾಗಿದ್ದಂತೆ, ಯಾವ ಸ್ಟೇಷನ್ಗಳಿಗೆ ಏನಾದರೂ ಬೇಕಾಗಿದ್ದಾನಂತೆ? ಖಂಡಿತವಾಗಿಯೂ ಅರುಣ್, ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜಾತಿ ನಿಂದನ ಆರೋಪದಡಿ 2 ಕೇಸುಗಳಿರುವಂತದ್ದು, ಜೊತೆಗೆ ಕೊಲೆ ಹಾಗೂ ಬೆದರಿಕೆ ಸಂಬಂಧಿಸಿದಂತೆ ಹಾಗೂ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೀಗೆ ಸಾಕಷ್ಟು ರೀತಿಯಾದಂತಹ ಪ್ರಕರಣಗಳು ದಾಖಲಾಗಿರುವಂತಹದ್ದು. ಪ್ರಸ್ತುತ ಇರುವಂತಹ SP ಕುಶಾಲ್ ಚೌಕ್ ಸರ್ ಅವರು ಏನಿದ್ರು, ಅವರು ಈ ಹಿಂದೆ ಚಿಂತಾಮಣಿ ಉಪವಿಭಾಗಕ್ಕೆ ASP ಆಗಿ ಕರ್ತವ್ಯ ನಿರ್ವಹಿಸಿದ್ರು. ಸೊ ಇದರಲ್ಲಿ ನಾನೇ ನೇರವಾಗಿ 2 ಕೇಸ್ಗಳನ್ನ ಈ ವ್ಯಕ್ತಿ ಮೇಲೆ ದಾಖಲಿಸಿದ್ದೆ ಅಂತ ಮಾಹಿತಿಯನ್ನ ಬಿಚ್ಚಿಟ್ಟಿರುವಂತದ್ದು. ಜೊತೆಗೆ ಈ ಒಂದು ರಾಜೀವ್ ಗೌಡ ನೆಲೆಸ್ಥಾನ ಏನಿದೆಯೋ ಆ ಒಂದು ಪೊಲೀಸ್ ಬೆಂಗಳೂರಿನ ಒಂದು ಗ್ರಾಮಾಂತರ ಠಾಣೆ ಸೇರಿದಂತೆ ಮತ್ತಿತರ ಪೊಲೀಸ್ ಠಾಣೆಗಳು ಸಹ ಈ ವ್ಯಕ್ತಿ ಮೇಲೆ ಬಹಳಷ್ಟು ರೀತಿಯಾದಂತಹದ್ದು. ಅಂದ್ರೆ ಈ ಹಿಂದೆ ರಾಜಣ್ಣ ಎಂಬ ಹೆಸರಿನ ಮೇಲೆ ಬಹಳಷ್ಟು ದೂರುಗಳಿರುವಂತದ್ದು. ಆದ್ರೆ ಈಗ ರಾಜೀವ್ ಗೌಡ ಎಂಬ ಹೆಸರನ್ನ ಬದಲಿಸಿಕೊಂಡು ಇಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕೀಯ ಮಾಡಲು ಮುಂದೆ ಬಂದು ಈಗ ಎಲ್ಲಾ ರೀತಿಯಾದಂತಹ ಕೇಸ್ಗಳಲ್ಲಿ ಮತ್ತೆ ತಗಲಾಕೊಂಡಿರುವಂತಹ ಭೀತಿಯಲ್ಲಿರುವಂತಹದ್ದು ಅರುಣ್. ಎಸ್, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.